ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ 100% ಡೊನೇಷನ್ ಲಿಸ್ಟ್ ಅಂಡರ್ ಸೆಕ್ಷನ್ 80G ವಿತ್ 100% ಡಿಡಕ್ಷನ್ಸ್. ಸೊ ನಾ ತೋರ್ಸಕ್ಕಂತ ಇವತ್ತಿನ ಐಟಮ್ಸ್ ಗಳು ಏನಪ್ಪಾ ಅಂತಂದ್ರ 100% ಡೊನೇಷನ್ಸ್ ಲಿಸ್ಟ್ ಐತಿ, ಅದೇ ರೀತಿ 100% ಡಿಡಕ್ಷನ್ಸ್ ಲಿಸ್ಟ್. ಸೊ ಕೆಲವೊಂದಿಷ್ಟು ಐಟಮ್ಸ್ ಗಳನ್ನ ನಾನು ಏನ್ ಮಾಡಿದ್ದೇನಪ್ಪಾ ಅಂತಂದ್ರ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇನ್ನೂ 100% ಡೊನೇಷನ್ಸ್ ಲಿಸ್ಟ್ ಬಹಳಷ್ಟು ಅದಾವು, ಬಟ್ ಅದನ್ನ ನಾನು ತಗೊಂಡಿಲ್ಲ. ಸೊ ನಮ್ಮ ಎಕ್ಸಾಮ್ ಪರ್ಪಸ್ ಎಷ್ಟು ಐಟಮ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರ, ಯಾವ ರಿಪಿಟೇಷನ್ಸ್ ಗಳು ಆಗ್ತಾವ ಅಷ್ಟನ್ನ ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡಕತ್ತೀನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ವಿಡಿಯೋನಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನಿಮ್ಮ ಪೆನ್ಗಳನ್ನ ತೆಗೆದುಕೊಂಡು ಇದನ್ನ ನೋಟ್ ಡೌನ್ ಮಾಡ್ಕೊರಿ, ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ ಯಾವ 100% ಡೊನೇಷನ್ಸ್ ಲಿಸ್ಟ್ ಐತಿ ಅಂತಕ್ಕಂಥ ಐಡಿಯಾ ಬರ್ತೈತಿ. ನೋಡಿ, ಸೊ ಫಸ್ಟ್ ಒನ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ಸೊ ಇದು ಏನಪ್ಪಾ ಅಂತಂದ್ರ ನಿಮಗೆ 100% ಡೊನೇಷನ್ಸ್ ಹೌದು, ಅದೇ ರೀತಿ 100% ಡಿಡಕ್ಷನ್ಸ್ ಕೂಡ ಏನಪ್ಪಾ ಅಂತಂದ್ರೆ ಇದು ಆಕೈತಿ. ಸೊ ಇದು ಎದಕ್ ಕೊಡ್ತಾರ? ಪ್ರೊವೈಡ್ಸ್ ರಿಲೀಫ್ ಡ್ಯೂರಿಂಗ್ ನ್ಯಾಚುರಲ್ ಕ್ಯಾಮಿಟೀಸ್ ಅಂಡ್ ಮೆಡಿಕಲ್ ಎಮರ್ಜೆನ್ಸೀಸ್. ಸೊ ಇಂಥ ಕೇಸ್ ಆಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರ ಡೊನೇಷನ್ಸ್ ಮಾಡ್ತಕ್ಕಂಥದ್ದು. ಸೊ ಇದು ಪರ್ಪಸ್ ಅನ್ನ ನಾನು ಈ ಪರ್ಪಸ್ ಕಾಲಮ್ ಅನ್ನ ನಾನು ಸುಮ್ಮನೆ ಹಾಕಿದ್ದೇನೆ, ಬಹಳಷ್ಟು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಸೊ ಯಾವ ಕಾರಣಕ್ಕೆ ಕೊಡ್ತಾರ ಅಂತಕ್ಕಂಥದನ್ನ, ಯಾಕೆ ಕಾರಣಕ್ಕೆ ಡೊನೇಷನ್ ಮಾಡ್ತಾರ ಅಂತಕ್ಕಂಥ ನಾನು ಹೇಳಿದ್ದೀನಿ. ಸೊ ನಿಮಗೆ ಏನಪ್ಪಾ ಅಂತಂದ್ರ ಇಲ್ಲಿ ಬರ್ತಕ್ಕಂಥ ಐಟಮ್ಸ್ ಗಳನ್ನ ಬಹಳಷ್ಟು ಅಬ್ಸರ್ವೇಷನ್ ಮಾಡ್ರಿ, ಅದನ್ನ ತಲೆ ಇಟ್ಕೊಳ್ಳಿ. ಯಾಕಪ್ಪ ಅಂತಂದ್ರ ಅವೇ ನಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ವಶನ್ ಒಳಗೆ ಬರ್ತಕ್ಕಂಥ ಐಟಮ್ಸ್. ಸೊ ಇದು ಪರ್ಪಸ್ ನಮ್ಗ ಕ್ವಶನ್ಸ್ ಒಳಗೆ ಏನು ಅರೈಸ್ ಆಗಂಗಿಲ್ಲ. ಸೊ ಆ ಕಾರಣಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರ ಸೊ ಏನ್ ಡೊನೇಷನ್ಸ್ ಗಳನ್ನ ಲಿಸ್ಟ್ ಐತಿ, ಈ ಲಿಸ್ಟ್ ಗಳನ್ನ ಏನ್ ಮಾಡ್ರಿ ಸರಿಯಾಗಿ ಅಬ್ಸರ್ವೇಷನ್ ಮಾಡ್ರಿ. ಸೊ ಫಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ಸೊ ಇದನ್ನ ಯಾಕೆ ಪ್ರೊವೈಡ್ ಮಾಡ್ತಾರೆ? ನ್ಯಾಚುರಲ್ ಕ್ಯಾಮಿಟೀಸ್ ಅಂಡ್ ಮೆಡಿಕಲ್ ಎಮರ್ಜೆನ್ಸಿಗೆ ಕೊಡ್ತಕ್ಕಂಥದ್ದು. ದೆನ್ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ಇದು ಕೂಡ 100% ಡೊನೇಷನ್ಸ್ ಮತ್ತು 100% ಡಿಡಕ್ಷನ್ಸ್ ಕೂಡ ಹೌದು. ಸೊ ಇದನ್ನ ಯಾಕೆ ಮಾಡ್ತಾರೆ? ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ನೀಡ್. ಸೊ ಇಂಥ ಕೇಸ್ ಆಗಿ ಏನ್ ಮಾಡ್ತಾರೆ? ಈ ಫಂಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು. ಸೊ ದೆನ್ ಥರ್ಡ್ ಐಟಮ್ ನ್ಯಾಷನಲ್ ಡಿಫೆನ್ಸ್ ಫಂಡ್. ಸೊ ಈ ಐಟಮ್ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಗ 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ಸೊ ಇದನ್ನ ಯಾಕೆ ಕೊಡ್ತಾರೆ? ವೆಲ್ಫೇರ್ ಆಫ್ ಆರ್ಮ್ಡ್ ಫೋರ್ಸಸ್ ಪರ್ಸನಲ್ ಅಂಡ್ ದೇರ್ ಫ್ಯಾಮಿಲೀಸ್. ಸೊ ಅದಕ್ಕೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥ ಫಂಡ್ ಆಗಿರ್ತೈತಿ. ದೆನ್ ಫೋರ್ತ್ ಐಟಮ್ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ. ಸೊ ಈ ಫಂಡ್ ಏನಕ್ಕಿಪ್ಪ ಅಂತಂದ್ರೆ 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ಸೊ ದೆನ್ ಇಟ್ ಈಸ್ ಸಪೋರ್ಟ್ಸ್ ಫಾರ್ ಕಮ್ಯುನಲ್ ಹಾರ್ಮೋನಿ ಅಂಡ್ ಅಸಿಸ್ಟೆನ್ಸ್ ವಿಕ್ಟಿಮ್ಸ್ ಆಫ್ ಕಮ್ಯುನಲ್ ವೈಲೆನ್ಸ್. ಸೊ ಅಂತ ಕೇಸಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದು ಫಂಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು. ದೆನ್ ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆಂಟ್ ಫಂಡ್. ಸೊ ಇದು ಕೂಡ ಏನ್ರಿ 100% ಡೊನೇಷನ್ಸ್, 100% ಡಿಡಕ್ಷನ್ಸ್ ಕೂಡ ಹೌದು. ಸೊ ಇಟ್ ಈಸ್ ಪ್ರೊವೈಡ್ ಮೆಡಿಕಲ್ ಅಸಿಸ್ಟೆನ್ಸ್ ಫಾರ್ ಕ್ರಿಟಿಕಲ್ ಇಲ್ನೆಸ್. ಸೊ ಅಂತ ಕೇಸಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಫಂಡ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ದೆನ್ ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ಇದು ಕೂಡ 100% ಡೊನೇಷನ್ಸ್, ದೆನ್ 100% ಡಿಡಕ್ಷನ್ಸ್ ಆಗ್ತಕ್ಕಂಥ ಅಂಡರ್ ಸೆಕ್ಷನ್ 80G. ದೆನ್ ಇಟ್ ಪ್ರಮೋಟ್ಸ್ ಫಾರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಆಫ್ ದಿ ಅಥ್ಲೆಟ್ಸ್. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಫಂಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು. ದೆನ್ ಫಂಡ್ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಅಪ್ಲಿಕೇಶನ್ಸ್. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ನಿಮ್ದು 100% ಡೊನೇಷನ್ಸ್ ಐತಿ, 100% ಡಿಡಕ್ಷನ್ಸ್ ಗಳನ್ನ. ಸೊ ಇಟ್ ಪ್ರಮೋಟ್ಸ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ. ಸೊ ಏನಾದ್ರು ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೋವೇಟಿವ್ ಏನಾದ್ರು ಮಾಡ್ತಕ್ಕಂಥದ್ದು ಇತ್ತಪ್ಪ ಅಂತಂದ್ರ ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಫಂಡ್ ಅನ್ನ ಕೊಡ್ತಕ್ಕಂಥದ್ದು. ದೆನ್ ಜಿಲ್ಲಾ ಸಾಕ್ಷರತಾ ಸಮಿತಿ. ಸೊ ಇದು ಕೂಡ ನಿಮ್ದು 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ಸೊ ಇಟ್ ಸಪೋರ್ಟ್ಸ್ ಲಿಟ್ರಸಿ ಅಂಡ್ ಎಜುಕೇಶನ್ ಎಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಏನ್ ಮಾಡ್ತಾರಪ್ಪ ಅಂತಂದ್ರ ಸಪೋರ್ಟ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಫಂಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು. ದೆನ್ ಕ್ಲೀನ್ ಗಂಗಾ ಫಂಡ್. ನೋಡಿ, ಕ್ಲೀನ್ ಗಂಗಾ ಫಂಡ್. ಸೊ ಕನ್ಸರ್ವೇಷನ್ ಅಂಡ್ ರಿಜುವಿನೇಷನ್ ಆಫ್ ದಿ ರಿವರ್ ಗಂಗಾ. ಸೊ ಆ ಕ್ಲೀನ್ ಗಂಗಾ ಫಂಡ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ರಿವರ್ ನ ಕ್ಲೀನ್ ಮಾಡೋ ಕಾರಣಕ್ಕೆ ಈ ಫಂಡ್ ಅನ್ನ ಏನ್ ಮಾಡ್ತಾರೆ? ಯುಟಿಲೈಸೇಷನ್ ಮಾಡ್ತಾರ. ಸೊ ಇದು ಕೂಡ ನಿಮ್ದು ಏನಪ್ಪಾ ಅಂತಂದ್ರೆ 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ದೆನ್ ಸ್ವಚ್ಛ ಭಾರತ ಕೋಶ್. ಸೊ ಇಟ್ ಪ್ರಮೋಟ್ಸ್ ದಿ ಸ್ವಚ್ಛ ಭಾರತ ಅಭಿಯಾನ್ ಫಾರ್ ಬೆಟರ್ ಸ್ಯಾನಿಟೇಷನ್ ಅಂಡ್ ಕ್ಲೀನ್ಲಿನೆಸ್. ಸೊ ಈ ಫಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರ ಡೊನೇಟ್ ಮಾಡ್ತಕ್ಕಂಥದ್ದು. ಸೊ ಸ್ವಚ್ಛ ಭಾರತ ಅಭಿಯಾನ ಸಂಬಂಧ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಫಂಡ್ ಅನ್ನ ಡೊನೇಟ್ ಮಾಡ್ತಕ್ಕಂಥದ್ದು. ಈ ಫಂಡ್ ಕೂಡ ನಿಮ್ಗೆ ಏನಕ್ಕೆಪ್ಪ ಅಂತಂದ್ರೆ 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ದೆನ್ ಪ್ರೈಮ್ ಮಿನಿಸ್ಟರ್ಸ್ ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್. ಸೊ ರಿಲೀಫ್ ಫಾರ್ ದಿ ಅರ್ಥಕ್ವೇಕ್ ವಿಕ್ಟಿಮ್ಸ್ ಇನ್ ಅರ್ಮೇನಿಯಾ. ಸೊ ಅಲ್ಲಿ ಏನಾದ್ರು ಆಯ್ತಪ್ಪ ಅಂತಂದ್ರೆ ಅರ್ಥಕ್ವೇಕ್ಸ್ ಅದು ಆಯ್ತಪ್ಪ ಅಂತಂದ್ರೆ ಅಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ಫಂಡ್ ಇದು. ಸೊ ಇದು ಫಂಡ್ ಕೂಡ 100% ಡೊನೇಷನ್ಸ್ ಹೌದು, 100% ಡಿಡಕ್ಷನ್ಸ್ ಕೂಡ ಹೌದು. ದೆನ್
ಪ್ರೈಮ್ ಮಿನಿಸ್ಟರ್ಸ್ ಅರ್ಥ್ವೇಕ್ ರಿಲೀಫ್ ಫಂಡ್. ಸೊ ಇಟ್ ಈಸ್ ರಿಲೀಫ್ ಫಾರ್ ದಿ ಅರ್ಥ್ವೇಕ್ ವಿಕ್ಟಿಮ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಾಗ ಏನಾದ್ರು ಅರ್ಥ್ವೇಕ್ ಅಂತಂದ್ರ ಅಂತ ಕೇಸ್ದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಫಂಡ್ ನ ಡೊನೇಟ್ ಮಾಡ್ತಾರ. ಸೊ ನಾನು ಇವತ್ತು ನಿಮಗೆ ಏನ್ ಈ ಐಟಮ್ಸ್ ಗಳನ್ನ ತೋರಿಸಿದ್ದೀನಿ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರ 100% ಡೊನೇಷನ್ಸ್ ಮತ್ತು 100% ಡಿಡಕ್ಷನ್ಸ್ ಅಮೌಂಟ್. ಸೊ ಇವು ಏನಪ್ಪಾ ಅಂತಂದ್ರ ಕೆಲವೊಂದು ಸೆಲೆಕ್ಟೆಡ್ ಐಟಮ್ಸ್ ಗಳನ್ನ ಕನ್ಸಿಡರ್ ಮಾಡಿದೀನಿ. ಆ ಸೆಲೆಕ್ಟೆಡ್ ಐಟಮ್ಸ್ ಗಳನ್ನ ಇವು ಕೊಟ್ಟಿದ್ದೀನಿ. ಇವೇ ಮ್ಯಾಕ್ಸಿಮಮ್ ಏನಕ್ಕೆಪ್ಪ ಅಂತಂದ್ರೆ ನಮ್ಮ ಕ್ವಶನ್ ದಾಗ ಬರ್ತಕ್ಕಂಥದ್ದು. ಸೊ ಇಂಥವುಗಳನ್ನ ನೀವು ನೆನಪಿಟ್ಕೋಬೇಕಾಕತಿ. ಯಾಕಪ್ಪ ಅಂತಂದ್ರ ಯಾವ 100% ಡೊನೇಷನ್ಸ್ ಐತಿ, ಯಾವ 100% ಡಿಡಕ್ಷನ್ಸ್ ಅದಾವ, ಅದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಕೈತಿ. ಸೊ ಆ ಕಾರಣಕ್ಕ ಈ ಒಂದು ಸಣ್ಣ ವಿಡಿಯೋನಲ್ಲಿ ನಾ ಏನ್ ಮಾಡಿನಪ್ಪ ಅಂತಂದ್ರ ಸೆಲೆಕ್ಟೆಡ್ ಐಟಮ್ಸ್ ಗಳನ್ನ ತಗೊಂಡಿನಿ. 100% ಡೊನೇಷನ್ಸ್ ಮತ್ತು 100% ಡಿಡಕ್ಷನ್ಸ್ ಐಟಮ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಈ ವಿಡಿಯೋ ಏನ್ ಮಾಡಿನಪ್ಪ ಅಂತಂದ್ರೆ ನಾನು ಮಾಡಿದ್ದೀನಿ. ಸೊ ನೀವು ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊತ ಹೋದಾಗ ಸೊ ಯಾವ ರೀತಿ ನಾವು 100% ಡೊನೇಷನ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ, ಯಾವ ರೀತಿ 100% ಡಿಡಕ್ಷನ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಪ್ರಾಬ್ಲಮ್ ದಾಗ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬಂದೇ ಬರ್ತೈತಿ. ಸೊ ಇನ್ನ ಈ ಐಟಮ್ಸ್ ಗಳನ್ನ ನೋಡ್ಕಿಂತ ಮುಂಚೆ ದಯವಿಟ್ಟು ನಾನು ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಅದನ್ನ ನೋಡ್ಬೇಕು. ಅದು ನೋಡಿದಾಗ ಏನಕ್ಕೈತಪ್ಪ ಅಂತಂದ್ರ ಈ 100% ಡೊನೇಷನ್ಸ್ ಮತ್ತು 100% ಡಿಡಕ್ಷನ್ಸ್ ಲಿಸ್ಟ್ ಎದಕ್ಕೆ ಯೂಸ್ ಆಕೈತಿ, ಎಲ್ಲಿ ನಾವು ಫಾರ್ಮೆಟ್ ದಾಗ ಯೂಸ್ ಮಾಡ್ತೀವಂತದ್ದು ಐಡಿಯಾ ಬರ್ತೈತಿ. ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರ 50% ಡೊನೇಷನ್ಸ್ ಇರ್ತೈತಿ, ಬಟ್ 100% ಡಿಡಕ್ಷನ್ಸ್ ಲಿಸ್ಟ್ ಅದ. ಸೊ ಅದನ್ನು ಕೂಡ ಒಂದು ಶಾರ್ಟ್ ವಿಡಿಯೋ ಆಕೈತಿ, ಇದು ಕೂಡ ಶಾರ್ಟ್ ವಿಡಿಯೋ. ಸೊ ದಯವಿಟ್ಟು ಸಣ್ಣ ಪುಟ್ಟ ವಿಡಿಯೋನೇ ನಾವು ಮಾಡ್ತಕ್ಕಂಥದ್ದು. ಸೊ ಆ ಸಣ್ಣ ಪುಟ್ಟ ವಿಡಿಯೋನ ಎಲ್ಲರೂ ಕೂಡ ಸರಿಯಾಗಿ ನೋಡ್ರಿ. ಅದೇ ರೀತಿ ನೋಟ್ ಡೌನ್ ಮಾಡ್ಕೋತೀವಿ. ಫಸ್ಟ್ ನಾವ್ ಏನ್ ವಿಡಿಯೋ ಮಾಡಿವಿ ಆ ಡಿಡಕ್ಷನ್ಸ್ ಯಾವ ರೀತಿ ಅಂಡರ್ ಸೆಕ್ಷನ್ 80G ಒಳಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದನ್ನ ಸರಿಯಾಗಿ ನೋಡ್ರಿ. ನೋಡಿದ ತಕ್ಷಣ ಈ ಐಟಮ್ಸ್ ಗಳನ್ನ ನೋಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರ 50% ಡೊನೇಷನ್ಸ್ ಬಟ್ 100% ಡಿಡಕ್ಷನ್ಸ್ ಲಿಸ್ಟ್ ಅನ್ನ ನಿಮಗೆ ಮಾಡ್ತೀನಿ. ಅದ್ರ ನಂತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ದಯವಿಟ್ಟು ಬರೀ ಪ್ರಾಬ್ಲಮ್ಸ್ ಗಳ ಮೇಲೆ ಡಿಪೆಂಡ್ ಆಗಬೇಡ್ರಿ, ಡೈರೆಕ್ಟ್ ಪ್ರಾಬ್ಲಮ್ಸ್ ಗಳನ್ನ ನೋಡಕ್ ಹೋಗ್ಬೇಡ್ರಿ. ನೀವು ಪ್ರಾಬ್ಲಮ್ಸ್ ನೋಡಿದ ತಕ್ಷಣ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ, ಬಟ್ ಯಾವ ರೀತಿ ತಗೊಂಡಿವಿ, ಹೆಂಗ್ ತಗೊಂಡಿವಿ ಅಂತಕ್ಕಂಥದ್ದು ಗೊತ್ತಾಗಬೇಕಾರ ನೀವು ಫಸ್ಟ್ ವಿಡಿಯೋ ಮತ್ತು ಸೆಕೆಂಡ್ ವಿಡಿಯೋ ಈ ರೀತಿ ವಿಡಿಯೋಸ್ ಗಳನ್ನ ನೋಡ್ಕೊತ ಹೋದಾಗ ನಿಮ್ಗೆ ಐಡಿಯಾ ಬರ್ತೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಈ ವಿಡಿಯೋಗಳನ್ನ ವಾಚ್ ಮಾಡೋದಕ್ಕೆ. ಅದೇ ರೀತಿ ಈ ವಿಡಿಯೋಸ್ ಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶೇರ್ ಮಾಡ್ರಿ. ಅದೇ ರೀತಿ ಲೈಕ್ ಮಾಡ್ರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಸೊ ತುಂಬಾ ಧನ್ಯವಾದ.